ವಾಪಸ್ ಬರ್ತೀವಿ ಹಾಗೆ ಸಂಪರ್ಕದಲ್ಲಿರಿ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಆಗಮನ ನಾಗಮಂಗಲಕ್ಕೆ ದೃಶ್ಯ ನಾವು ಗಮನಿಸ್ತಾ ಇದೀವಿ. ನೇರ ದೃಶ್ಯಗಳು HD ಕುಮಾರಸ್ವಾಮಿ ಅವರ ಆಗಮನ ನಾಗಮಂಗಲಕ್ಕೆ. ನಿನ್ನೆ ಎಲ್ಲ ದೆಹಲಿಯಲ್ಲೇ ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ರು. ನಾಗಮಂಗಲದ ಪರಿಸ್ಥಿತಿಯ ಬಗ್ಗೆ, ಗೃಹ ಸಚಿವರ ಹೇಳಿಕೆಯ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಯಾವುದ್ರಿ ಆಕಸ್ಮಿಕ, ಯಾವುದು ಸಣ್ಣ ಘಟನೆ? ನಿಮ್ಮ ಪ್ರಕಾರ ರೋಡಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡೋದೆಲ್ಲ ಸಹಜ ಘಟನೆನಾ ಅಥವಾ ಆಕಸ್ಮಿಕ ಘಟನೆನಾ? ಹೇಗೆ ಹೇಳ್ತೀರಿ ನೀವು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಸಹಜವಾಗಿ ಬಹುತೇಕರಿಗೆ ಅದೇ ಪ್ರಶ್ನೆ ಇತ್ತು. ನಾಗಮಂಗಲದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಇದೆಲ್ಲ ಆದ ಬಳಿಕ ನಿನ್ನೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು. ಈಗ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಸರದಿ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳು ಆ ನಾಗಮಂಗಲದಲ್ಲಿ ಆಗಿರುವ ಘಟನೆಯ ಸಂಪೂರ್ಣ ಮಾಹಿತಿನ ಕೇಂದ್ರ ಸಚಿವರಿಗೆ ನೀಡುತ್ತಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ರಾಜಕೀಯ ಸ್ವರೂಪ ಪಡೆದುಕೊಳ್ಳಬಾರದು. ಬಟ್ ಅಲ್ಲಿ ಯಾರು ಬಡ ವ್ಯಾಪಾರಸ್ಥರು ಕಣ್ಣೀರು ಹಾಕ್ತಿದ್ದಾರಲ್ಲ, ತಮ್ಮ ಜೀವನ ಬರಡಾಗಿದೆಯಲ್ಲ, ಯಾರೋ ಮಾಡಿರೋ ಕೃತ್ಯಕ್ಕೆ ಈಗ ಜನ ಸಫರ್ ಆಗ್ತಿದ್ದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೆನ್ನಿಗೆ ನಿಂತ್ಕೊಳ್ಳುವಂತಹ ಕೆಲಸ ಆಗಬೇಕು. ಯಾರು ದುಷ್ಕರ್ಮಿಗಳು, ಕಿಡಿಗೇಡಿಗಳು ಇಂಥ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ, ಗಲಭೆ ಎಬ್ಬಿಸಿದ್ರಲ್ವಾ, ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಬೇಕಷ್ಟೇ. ದೃಶ್ಯ ನೋಡ್ತಾ ಇರೋದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಆಗಮನ. ಎಲ್ಲಾ ರೀತಿಯಲ್ಲಿ ಮಾಹಿತಿ ಪಡೆದುಕೊಳ್ತಿದ್ದಾರೆ. ಎಲ್ಲಿ ಘಟನೆ ಸಂಭವಿಸ್ತಲ್ಲ, ಎಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆಯಲ್ಲ, ಆ ಪರಿಸ್ಥಿತಿಯ ಅವಲೋಕನವಾಗ್ತಾ ಇದೆ ಕೇಂದ್ರ ಸಚಿವರಿಂದ. ದೃಶ್ಯ ನಾವು ನೋಡ್ತಾ ಇದ್ದೀವಿ. ಅಧಿಕಾರಿಗಳು ಇಂಚಿಂಚು ಮಾಹಿತಿ ಕೊಡ್ತಿದ್ದಾರೆ ಗಲಭೆಯ ಕುರಿತಂತೆ. ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ, ಸಣ್ಣ ಘಟನೆ, ಅಕಸ್ಮಾತ್ ಆಗಿ ಆಗಿರೋದು, ಉದ್ದೇಶ ಪೂರ್ವಕ ಅಲ್ಲ, ಪ್ರೀ ಪ್ಲಾನ್ಡ್ ಅಲ್ಲ ಅಂತ. ಪ್ರೀ ಪ್ಲಾನ್ ಅಲ್ಲದೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಲಾಂಗು ಮಚ್ಚು ಇತ್ತು, ಪೆಟ್ರೋಲ್ ಬಾಂಬ್, ಆ ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಬಂದು ಬೆಂಕಿ ಇಟ್ಟರು. ಇದ್ಯಾವುದು ಕೂಡ ಪ್ಲಾನ್ಡ್ ಅಲ್ಲ, ಆಕಸ್ಮಿಕವಾಗಿ ತನ್ನಿಂದ ತಾನೇ ಎಲ್ಲರ ಕೈಯಲ್ಲೂ ಕೂಡ ಬಂದ್ಬಿಡ್ತು. ಗೃಹ ಸಚಿವರು ಯಾವ ಆಧಾರದ ಮೇಲೆ ಹೇಳಿದ್ರು ಅನ್ನೋದು ಪ್ರಶ್ನೆ. ಬಟ್ ರಾಜ್ಯದಲ್ಲಿ ಇಂಥ ಘಟನೆಗಳಾದಾಗ ಪ್ರತಿ ಬಾರಿ ಗೃಹ ಸಚಿವರ ಹೇಳಿಕೆ ಹೇಗಿರುತ್ತೆ ಅಂತ ಅಂದ್ರೆ, ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ. ತಪ್ಪು ಯಾರದ್ದು, ಏನಾಗ್ತಾ ಇದೆ, ಇದು ಉದ್ದೇಶಪೂರ್ವಕನಾ ಆಕಸ್ಮಿಕನಾ, ಇದ್ರ ಬಗ್ಗೆ ತನಿಖೆ ಆಗಬೇಕಲ್ಲ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ನಾಗಮಂಗಲ ಟೌನ್ ಇನ್ಸ್ಪೆಕ್ಟರ್ ಅಮಾನತಾಗಿದ್ದಾರೆ. ಕರ್ತವ್ಯ ಲೋಪದಡಿ ಅಶೋಕ್ ಕುಮಾರ್ ಸಸ್ಪೆಂಡ್ ಆಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ, ದೊಡ್ಡ ಮಟ್ಟದ ಗಲಭೆ ಆಗಿತ್ತು. ಆ ಗಲಾಟೆ ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದಾರೆ. ನಿರ್ಲಕ್ಷ್ಯಕ್ಕೆ ತಲೆದಂಡವಾಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ದಕ್ಷಿಣ ವಲಯ IGP ಬೋರ್ಲಿಂಗಯ್ಯ ಆದೇಶವನ್ನು ಹೊರಡಿಸಿದ್ದಾರೆ. ನಿನ್ನೆ ರಾತ್ರಿಯೇ ಅಶೋಕ್ ಕುಮಾರ್ ಅಮಾನತು ಮಾಡಿ ಆದೇಶವನ್ನು ನೀಡಲಾಗಿದೆ. ಪ್ರಮುಖವಾಗಿ ನಾಗಮಂಗಲ ಸೂಕ್ಷ್ಮ ಪ್ರದೇಶ ಅಂತ ಹೇಳಲಾಗುತ್ತೆ. ಈ ಹಿಂದೆಯೂ ಕೂಡ ಅದೇ ದರ್ಗಾ ಬಳಿ ಈ ರೀತಿ ಗಲಭೆ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಆಗದೇ ಇದ್ರೂ ಕೂಡ ಗಲಾಟೆಗಳು ಆಗಿತ್ತು ಅನ್ನುವಂಥ ವಿಚಾರ. ಹಾಗಾಗಿ ಈ ಬಾರಿ ಯಾಕೆ ಅತಿ ಹೆಚ್ಚಿನ ಭದ್ರತೆ ಒದಗಿಸಲಿಲ್ಲ, ಯಾಕೆ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅನ್ನೋದು ಬಹುತೇಕ ಪ್ರಶ್ನೆಯಾಗಿತ್ತು. ಹಾಗಾಗಿ ಕರ್ತವ್ಯ ಲೋಪದಡಿ ಅಶೋಕ್ ಕುಮಾರ್ ಅಮಾನತಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಂಕಿ ಉಂಡೆಯಾಗಿದ್ದ ನಾಗಮಂಗಲ ಈಗ ಶಾಂತವಾಗಿದೆ. ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಜನರ ಬದುಕು. ನೆಲಮಂಗಲದಲ್ಲಿ ಖಾಕಿ ಕೋಟೆ, ಪೊಲೀಸ್ ಗಸ್ತು, ಮಿನಿ ವಿಧಾನಸೌಧ, ಮಾರುಕಟ್ಟೆ, ಖಾಸಗಿ ಬಸ್ ನಿಲ್ದಾಣ, ಆಯಾ ಕಟ್ಟಿನ ಸ್ಥಳಗಳಲ್ಲಿ KSRP ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ನಿನ್ನೆ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ನೀಡಲಾಗಿತ್ತು ಮುಂಜಾಗ್ರತಾ ಕ್ರಮವಾಗಿ. ಬಟ್ ಇವತ್ತು ಎಂದಿನಂತೆ ಜನಜೀವನ ಕಾಣಿಸ್ತಾ ಇದೆ. ಸಹಜ ಸ್ಥಿತಿಯತ್ತ ನಾಗಮಂಗಲ ಮರಳುತ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಸ್ಕೂಲ್ಗಳಿಗೆ ಹೋಗೋದಕ್ಕೆ, ಕಾಲೇಜಿಗೆ ಹೋಗೋದಕ್ಕೆ ಮಕ್ಕಳು, ವಿದ್ಯಾರ್ಥಿಗಳು ಸಿದ್ಧವಾಗಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮಾರ್ಕೆಟ್, ಬಸ್ ನಿಲ್ದಾಣ, ಎಲ್ಲೆಲ್ಲೂ ಕೂಡ ಕಣ್ಣು ಹಾಯಿಸಿದಲ್ಲೆಲ್ಲ ಕೂಡ ನಿಮಗೆ ಪೊಲೀಸರ ಭದ್ರತೆ ಕಾಣಿಸುತ್ತೆ. ಆ ಭದ್ರತೆಯ ಮಧ್ಯದಲ್ಲೇ ಜನರು ಇವತ್ತು ಓಡಾಡ್ತಿದ್ದಾರೆ ಆರಾಮಾಗಿ. ನಿನ್ನೆ ಎಲ್ಲ ಆತಂಕದ ವಾತಾವರಣ ಇತ್ತು. ಮನೆಯಿಂದ ಆಚೆ ಬರೋದು ಭಯ ಪಡುವಂಥ ಸನ್ನಿವೇಶ ಅನ್ನುವಂಥ ವಿಚಾರವನ್ನು ಆ ಭಾಗದ ಸ್ಥಳೀಯರೇ ಹೇಳ್ತಾ ಇದ್ರು. ಇಂಥ ಭಯದ ವಾತಾವರಣ ನಾಗಮಂಗಲದಲ್ಲಿ ಇರಲಿಲ್ಲ, ಆದರೆ ಭಯ ಹುಟ್ಟು ಹಾಕುವಂಥ ಸನ್ನಿವೇಶಗಳು, ಘಟನೆಗಳು ನಡೆದು ಹೋಗಿದೆ ಅನ್ನುವಂಥ ವಿಚಾರವನ್ನು ಅಲ್ಲಿನ ಜನ ಮಾತಾಡ್ತಾ ಇದ್ರು. ಈಗ ಸಹಜ ಸ್ಥಿತಿಯತ್ತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ನಿನ್ನೆಯ ಪರಿಸ್ಥಿತಿ ಇವತ್ತು ಯಾವ ರೀತಿ ಇದೆ? ಎರಡೂ ಕಂಪೇರ್ ಮಾಡಿ ಹೇಳೋದಾದ್ರೆ ನಿನ್ನೆ ಇದ್ದಂಥ ಆತಂಕ ದೂರ ಆಗಿದೆಯಾ ಜನರ ಮನಸ್ಸಿನಿಂದ?
ಶ್ರುತಿ, ಆ ಗಲಭೆಯಿಂದಾಗಿ ನಾಗಮಂಗಲ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿತ್ತು. ಸಂಪೂರ್ಣವಾಗಿ ಆ ಗಲಭೆಯಿಂದ ಏನು ಹೊರ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹಂತವಾಗಿ ಏನು ಸಹಜ ಸ್ಥಿತಿಗೆ ನಾಗಮಂಗಲ ಬರ್ತಾ ಇರುವಂಥದ್ದು. ಇನ್ನೂ ಕೂಡ ನಾಗಮಂಗಲದಲ್ಲಿ ಪೊಲೀಸ್ ಬಂದೋಬಸ್ತು ಮುಂದುವರೆದಿದೆ. ಆ ಅಂಗಡಿ ಮುಂಗಟ್ಟುಗಳು ಒಂದೊಂದಾಗೆ ಓಪನ್ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ತಮ್ಮ ಕೆಲಸ ಕಾರ್ಯಗಳಿಗೆ ಏನು ಜನರು ಹೋಗೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ತಾ ಇರುವಂಥದ್ದು, ಅದಕ್ಕಾಗಿ ಬಸ್ಗಳಿಗಾಗಿ ಕಾಯ್ತಾ ಇರುವಂಥದ್ದು. ಇನ್ನು ನಾನು ನಾಗಮಂಗಲದ ಪ್ರಮುಖ ವೃತ್ತ ಆಗಿರುವಂಥ ಮಂಡ್ಯ ಸರ್ಕಲ್ನಲ್ಲಿದ್ದೀನಿ. ಇಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಇಲ್ಲಿ ಇವತ್ತು ಕೂಡ ಕಾಕಿ ಸರ್ಪಗಾವಲಿರುವಂಥ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.